ಭಗವದ್ಗೀತಾ ಅಧ್ಯಾಯ 9 ರಾಜವಿದ್ಯಾ ರಾಜಗುಹ್ಯ ಯೋಗ ಸರಳ ಕಥಾಶೈಲಿಯ ಭಾಷೆಯಲ್ಲಿ ವಿವರಿಸಲಾಗಿದೆ. ಭಗವದ್ಗೀತೆ ಅಧ್ಯಾಯ 9 ರಾಜ ಜ್ಞಾನ ಮತ್ತು ರಾಜರಹಸ್ಯ. ಅಧ್ಯಾಯ 9ರ ವಿಷಯ. ಈ ಅಧ್ಯಾಯವು ಅತ್ಯಂತ ರಹಸ್ಯ ಮತ್ತು ಶಕ್ತಿಯುತವಾದ ಜ್ಞಾನವನ್ನು ಬಹಿರಂಗಪಡಿಸುತ್ತದೆ. ದೇವರನ್ನು ಹೇಗೆ ಪ್ರೀತಿಸುವುದು, ಶರಣಾಗುವುದು ಮತ್ತು ಅರಿತುಕೊಳ್ಳುವುದು. ಶ್ರೀಕೃಷ್ಣನು ಶುದ್ಧ ಭಕ್ತಿ ಮತ್ತು ಹಿನ್ನೆಲೆಯನ್ನು ಲೆಕ್ಕಿಸದೆ ಯಾವುದಾದರೂ ಅವನನ್ನು ಹೇಗೆ ತಲುಪಬಹುದು ಎಂಬುದನ್ನು ವಿವರಿಸುತ್ತಾನೆ. ಕಥೆ ಶೈಲಿ ವಿವರಣೆ. ಕೃಷ್ಣನು ಅರ್ಜುನನಿಗೆ ಪ್ರೀತಿಯಿಂದ ಹೇಳುತ್ತಾನೆ, ನಾನು ಈಗ ಎಲ್ಲ ಜ್ಞಾನದ ರಾಜ, ಅತ್ಯಂತ ಪವಿತ್ರ ಬುದ್ಧಿವಂತಿಕೆಯನ್ನು ಬಹಿರಂಗಪಡಿಸುತ್ತೇನೆ. ಅಭ್ಯಾಸ ಮಾಡುವುದು ಸರಳವಾಗಿದೆ ಮತ್ತು ಶಾಶ್ವತ ಶಾಂತಿಯನ್ನು ನೀಡುತ್ತದೆ. ಅವರು ಹೀಗೆ ವಿವರಿಸುತ್ತಾರೆ, ಇಡೀ ವಿಶ್ವವು ಅವನೊಳಗೆ ಅಸ್ತಿತ್ವದಲ್ಲಿದೆ, ಆದರೂ ಅವನು ಅದನ್ನು ಮೀರಿ ಉಳಿದಿದ್ದಾನೆ. ಎಲ್ಲ ಜೀವಿಗಳು ಅವನ ದೈವಿಕ ಶಕ್ತಿಯಿಂದ ಹುಟ್ಟಿ ಬೆಳೆಸಿಕೊಳ್ಳುತ್ತವೆ. ದೇವರು ಎಲ್ಲೆಡೆ ಇದ್ದರೂ ಭ್ರಮೆಯಿಂದಾಗಿ ಜನರು ಅವನನ್ನು ಗುರುತಿಸಲು ವಿಫಲರಾಗುತ್ತಾರೆ. ಕೃಷ್ಣ ಹೇಳುತ್ತಾನೆ, ಮೂರ್ಖ ಜನರು ನನ್ನನ್ನು ಸಾಮಾನ್ಯ ಮನುಷ್ಯನಂತೆ ನೋಡುತ್ತಾರೆ, ಆದರೆ ಜ್ಞಾನಿಗಳು ನನ್ನ ದೈವಿಕ ಸ್ವಭಾವವನ್ನು ಗುರುತಿಸುತ್ತಾರೆ. ನಿಜವಾದ ಭಕ್ತಿಯು ಆಚರಣೆಗಳು, ಸಂಪತ್ತು ಅಥವಾ ಜಾತಿಯನ್ನು ಅವಲಂಬಿಸಿಲ್ಲ ಎಂದು ಅವನು ಕಲಿಸುತ್ತಾನೆ. ಪ್ರೀತಿಯಿಂದ ಅರ್ಪಿಸುವ ಎಲೆ, ಹೂವು, ಹಣ್ಣು ಅಥವಾ ನೀರು ಕೂಡ ಅವನನ್ನು ತಲುಪುತ್ತದೆ. ಅಧ್ಯಾಯ 9ರ ಪ್ರಮುಖ ಬೋಧನೆಗಳು. ಭಕ್ತಿ ಅತ್ಯುನ್ನತ ಮಾರ್ಗವಾಗಿದೆ. ಪ್ರೀತಿ ಮತ್ತು ಶರಣಾಗತಿ ನೇರವಾಗಿ ದೇವರಿಗೆ ಕಾರಣವಾಗುತ್ತದೆ. ದೇವರು ನಿರಾಕಾರ ಮತ್ತು ರೂಪ ಎರಡೂ ಹೊಂದಿದ್ದಾನೆ. ಅವನು ಎಲ್ಲೆಡೆ ಇದ್ದಾನೆ, ಆದರೂ ಅವನು ಸ್ಪರ್ಶಿಸಲ್ಪಡದೆ ಇರುತ್ತಾನೆ. ಯಾರೂ ದೇವರ ಕೃಪೆಯಿಂದ ಹೊರಗಿಟ್ಟಲ್ಪಟ್ಟಿಲ್ಲ. ಭಕ್ತಿಯಿಂದ ಶರಣಾಗುವ ಯಾರಾದರೂ ಮುಕ್ತಿಯನ್ನು ಪಡೆಯುತ್ತಾರೆ. ದೇವರು ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ. ಅವರಿಗೆ ಏನು ಕೊರತೆ ಇದೆಯೋ ಅದನ್ನು ನಾನು ನೋಡಿಕೊಳ್ಳುತ್ತೇನೆ ಮತ್ತು ಅವರಲ್ಲಿರುವುದನ್ನು ನಾನು ಸಂರಕ್ಷಿಸುತ್ತೇನೆ. ನಂಬಿಕೆಯು ಹಣೆಬರಹವನ್ನು ನಿರ್ಧರಿಸುತ್ತದೆ. ಒಬ್ಬರು ನಿಜವಾಗಿಯೂ ಪೂಜಿಸುವವರಾಗುತ್ತಾರೆ. ಪ್ರಸಿದ್ಧ ಶ್ಲೋಕದ ಅರ್ಥ. ನನ್ನ ಬಗ್ಗೆ ನಿರಂತರವಾಗಿ ಯೋಚಿಸುವವರು ಮತ್ತು ಭಕ್ತಿಯಿಂದ ನನ್ನನ್ನು ಪೂಜಿಸುವವರು, ಅವರಿಗೆ ಏನು ಕೊರತೆ ಇದೆಯೋ ಅದನ್ನು ನಾನು ವೈಯಕ್ತಿಕವಾಗಿ ಹೊತ್ತುಕೊಳ್ಳುತ್ತೇನೆ ಮತ್ತು ಅವರಲ್ಲಿರುವುದನ್ನು ಸಂರಕ್ಷಿಸುತ್ತೇನೆ. ಅಧ್ಯಾಯ 9ರ ಮುಖ್ಯ ಸಂದೇಶ. ದೇವರನ್ನು ಪ್ರೀತಿಸಿ, ಸಂಪೂರ್ಣವಾಗಿ ಶರಣಾಗಿ ಮತ್ತು ನಂಬಿಕೆಯಿಂದ ಬದುಕು. ದೇವರು ಪರಿಪೂರ್ಣತೆಯನ್ನು ಬಯಸುವುದಿಲ್ಲ, ಶುದ್ಧ ಭಕ್ತಿ ಮಾತ್ರ. ಈ ವಿಡಿಯೋ ಇಷ್ಟವಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಧನ್ಯವಾದಗಳು.